ನಿರ್ಮಾಣ ಹಂತದ ಕಟ್ಟಡ ಸಂಪೂರ್ಣವಾಗಿ ಕಳಪೆ ಆಗಿದೆ. ಒಂದ್ ಕಡೆ ನಿರ್ಮಾಣ ಮತ್ತೊಂದ್ ಕಡೆ ಬಿರುಕು ಬಿಟ್ಟಿರುವಂತದ್ದು. ಬಿರುಕನ್ನ ಮರೆಮಾಚಲಿಕ್ಕೆ ಪ್ಲಾಸ್ಟರ್ ಹಾಕಿ ತೇಪೆ ಹಚ್ಚಲಾಗ್ತಾ ಇದೆ. ಬಿರುಕನ್ನ ಮರೆಮಾಚಲಿಕ್ಕೆ ಪ್ಲಾಸ್ಟರ್ ಹಾಕಿ ತೇಪೆ ಹಚ್ತಾ ಇದ್ದಾರೆ ಅಂದ್ರೆ ಇನ್ಯಾವ ಲೆವೆಲ್ಗೆ ಕಳಪೆ ಹಿಡಿದಿದೆ ಲೆಕ್ಕ ಹಾಕಿ. ಏನಿದು ಅವ್ಯವಸ್ಥೆ? ಅಧಿಕಾರಿಗಳೇ ಕಾಣಿಸ್ತಾ ಇಲ್ವಾ ಇದು? ಕಲಬುರಗಿಯಲ್ಲಿ ರೇಷ್ಮೆ ಇಲಾಖೆ ಕಟ್ಟಡದ ಅವ್ಯವಸ್ಥೆ ಇದೆ. ಕಳಪೆ ಕಾಮಗಾರಿ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿಯನ್ನು ತೋರಿಸ್ತಾ ಇದೀವಿ. ಇನ್ನು ಉದ್ಘಾಟನೆನೇ ಆಗಿಲ್ಲ. ಗೋಡೆ ಬಿರುಕು ಬಿಟ್ಟ ಕಡೆ ಸೆಲೋ ಟೇಪ್ ಚಿಕಿತ್ಸೆ ಅಂತೆ. ಎಲ್ಲ ಸೇರಿ ಒಟ್ಟಿಗೆ ಸೇರ್ಕೊಂಡು ದುಡ್ಡು ಹೊಡೆದವ್ರೆ ಅನ್ಸುತ್ತೆ. ಸಾಮೂಹಿಕ ಭ್ರಷ್ಟಾಚಾರ ಇದು, ಹಂಗೆ ಹೇಳ್ಬೇಕು. ಟೇಪ್ ಅಂಟಿಸಿ ಪ್ಲಾಸ್ಟರ್ ಮಾಡಿರುವಂಥದ್ದು ಗುತ್ತಿಗೆದಾರ. ನಗರದ ಡಬರಾಬಾದ್ ಕ್ರಾಸ್ ಬಳಿಯ ಕಟ್ಟಡ ಇದು. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ. PWD ಇಲಾಖೆಯಿಂದ ನಡೀತಾ ಇರುವಂತ ಕಾಮಗಾರಿ. ಗುತ್ತಿಗೆದಾರನ ಕಳ್ಳಾಟಕ್ಕೆ ಸಾಥ್ ಕೊಟ್ಟರೆ ಅಧಿಕಾರಿಗಳು ಕೊಟ್ಟಿರ್ತಾರೆ, ಅದಕ್ಕೆ ಹಿಂಗಾಗಿರುತ್ತೆ. ಮತ್ತೆ ಅಲ್ಲಿ ಕಳಪೆ ಅಂದ್ರೆ ಬಿರುಕು ಬಿಟ್ಟಿರುವಂಥದ್ದನ್ನ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ PWD ಇಂಜಿನಿಯರ್ಸ್ ಏನು ಮಾಡ್ತಾ ಇದ್ದಾರೆ ಹಂಗಾದ್ರೆ? ಗೆಣ್ಸ್ ಕೀಳ್ತಾ ಇದ್ದಾರ ಅವ್ರ ಕೊಠಡಿಲಿ ಕೂತ್ಕೊಂಡು? ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ, ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತದೆ. ತೋರಿಸ್ತಾ ಇದ್ದೀವಿ ನೋಡಿ ನಿಮ್ಗೆ ಯಾವ ರೀತಿಯ ಬಿರುಕು ಬಿಟ್ಟಿದೆ ಅಂತ. ಸೆಲೋ ಟೇಪ್ ಹಾಕಿದ್ದಾರೆ ಅಲ್ಲಿ. ಕಲಬುರಗಿ ನಗರದ ಹೊರಭಾಗದ ರಿಂಗ್ ರಸ್ತೆಯಲ್ಲಿ ರೇಷ್ಮೆ ಇಲಾಖೆಯನ್ನು ಕಟ್ಟಡ ಮಾಡ್ತಾ ಇದ್ದಾರೆ. ಅದನ್ನು ಸಂಪೂರ್ಣವಾಗಿ ಕಳಪೆ ಮಟ್ಟದ ನಡೀತಾ ಇದೆ. ಯಾವ ರೀತಿಯಿಂದ ಕಳಪೆ ಮಟ್ಟದಂದರೆ, ಇವತ್ತು ಅಲ್ಲಿ ಹಾಕಕ್ಕಂಥ ಮಟ್ರಿಯಲ್ ಯಾವುದೂ ಸರಿ ಇಲ್ಲ. ಮತ್ತು ಅಲ್ಲಿ ಹಾಕಿದ್ರೆ ಇವತ್ತು ಈಗ ಆಲ್ರೆಡಿನೇ ಈ ಕಟ್ಟಡಿನ ಈಗ ಚಾಲೂದ ಒಂದು ಬಿರುಕು ಬಿಟ್ಟದ. ಆ ಬಿರುಕು ಯಾವ ರೀತಿಲಿಂದ ಬಿಟ್ಟದಪ್ಪ ಅಂದ್ರೆ ಪೂರಾ ಒಡೆದೇನು ಇವತ್ತೇ ಬೀಳ್ತದನಪ್ಲೇ ಬಿರುಕು ಬಿಟ್ಟದ. ಅದಕ್ಕೇನು ಮಾಡ್ತಾರೆ, ಅಧಿಕಾರಿಗಳನ್ನು ಡಿಸ್ಕೋ ಟೇಪ್ ತೊಗೊಂಡು ಮೆತ್ತಂಥ ಕೆಲಸ ಮಾಡ್ತಾರೆ. ಇವತ್ತು ರೈತರು ಬರ್ಬೋದು, ಸಾಮಾನ್ಯ ಜನರು ಬರ್ಬೋದು, ಅದೇ ಇಲಾಖೆಯಲ್ಲಿ ಅಧಿಕಾರಿಗಳು ಕೂಡ ಕೂಡ್ಬೋದು. ಅಂಥ ಕಳಪೆ ಮಟ್ಟದ ಕಾಮಗಾರಿ ಆಗ್ತದಂದ್ರೆ ಇವ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಾರತ್ತು ನನಗೆ ಅನಿಸ್ತಾ ಇದೆ. ಈ ಸರ್ಕಾರ ಕೂಡಲೇ ಅದಕ್ಕೆ ತನಿಖೆ ಮಾಡಬೇಕು. ಇದನ್ನು ಕೂಡಲೇ ಅದನ್ನು ಯಾರು ಗುತ್ತಿಗೆದಾರಿದ್ದಾರೆ ಅಲ್ಲಿ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. ಏನಾದರೂ ನೀವು ಮುಚ್ಚಾಕಿದ್ದೀರ ಅಂದರೆ ಮುಂದಿನ ದಿನದಲ್ಲಿ ನಿಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದಂತ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಅದನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್ ಕದಂ, ಅಲ್ಲಿ ಆಗಿರುವಂಥ ಕಳಪೆ ಕಾಮಗಾರಿಯನ್ನು ಸೆಲೋ ಟೇಪ್ ಹಾಕಿ ಮುಚ್ಚಬಹುದು. ನ್ಯೂಸ್ 18 ಬಾಯನ್ನು ಮುಚ್ಚಲಿಕ್ಕಾಗಲ್ಲ, ನಮ್ಮ ವರದಿಯನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಇವರು ಪ್ರತಿಯೊಂದು ವಿಚಾರದಲ್ಲಿ ರಾಜ್ಯದಲ್ಲಿ ಏನೇ ಆದರೂ ಕೂಡ ಪ್ರತಿಕ್ರಿಯೆ ಕೊಡುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಇದು ಎಷ್ಟು ಪರ್ಸೆಂಟೇಜ್ ಸರ್ಕಾರ ಅಂತೆ ಈ ರೀತಿಯಾಗಿ ಕಳಪೆ ಕಾಮಗಾರಿ ಆದರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರಲ್ಲ? ಪೃಥ್ವಿರಾಜ್, ಇದು ಏನಂತಾರೆ, ಕಲಬುರಗಿ ರಿಂಗ್ ರಸ್ತೆ ಬಳಿ ನಿರ್ಮಾಣವಾಗ್ತಿರುವಂಥ ರೇಷ್ಮೆ ಇಲಾಖೆಯ ಇವು ಕಟ್ಟಡಗಳಿದು. ಇದು ಏನಂತಂದ್ರೆ ಸುಮಾರು 15 ಕೋಟಿ ವೆಚ್ಚದಲ್ಲಿ ಒಂದು ಕಟ್ಟಡ ನಡೀತಾ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಏನಂತಂದ್ರೆ ರೇಷ್ಮೆ ಇಲಾಖೆಯ ಕಟ್ಟಡ. ಇದು PWD ಇಲಾಖೆಯಿಂದ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತದೆ. ಆದರೆ ಇದು ಏನಂತಂದ್ರೆ ಈ ಉದ್ಘಾಟನೆ ಇನ್ನೂ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಈಗ ಗೋಡೆಗಳನ್ನು ಬಿರುಕು ಬಿಟ್ಟಿರುವಂಥದ್ದು. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಗೊತ್ತಾಗ್ತಲ್ಲ. ಯಾಕಂತಂದ್ರೆ ಈ ಬಗ್ಗೆ ಏನಂತ ನ್ಯೂಸ್ 18 ಕನ್ನಡ ಕಳೆದ ಬಾರಿ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿತ್ತು. ಆದರೆ ಇಲ್ಲಿವರೆಗೂ ಕೂಡ ಅದನ್ನು ಆಗಿಲ್ಲ. ಆದರೆ ಎಲ್ಲೆಲ್ಲಿ ಆ ಬಿರುಕನ್ನು ಬಿಟ್ಟಿತ್ತು ಅಲ್ಲಿ ಟಿಕ್ಸೋ ಟೇಪ್ಗಳನ್ನು ಅಂಟಿಸೋದ್ರ ಮೂಲಕ ಅದರ ಮೇಲೆ ಸುಣ್ಣವನ್ನು ಹಚ್ಚಿಗ ಆ ಪ್ಯಾಚಪ್ಪನ್ನು ಮಾಡಿರುವಂಥದ್ದು. ಇದು ಏನಂತಂದರೆ ಮೆಡಿಕಲ್ ಇದು ಬ್ಲಾಕ್ ಆಗಿರುವಂಥದ್ದು. ಇದರ ಪಕ್ಕದಲ್ಲೇ ಇರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇದು ಕೂಡ ಸಂಪೂರ್ಣವಾಗಿ ಏನಂತಂದರೆ ಗುಣಮಟ್ಟದ ಕಾಮಗಾರಿ ಕೂಡ ನಡೀತಾ ಇಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು SMR ಅವರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಅವರ ವಿರುದ್ಧವನ್ನ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂತಂದ್ರೆ ಈ ಹಿಂದೆ ಕೂಡ ಹಲವು ಕಟ್ಟಡಗಳಿದ್ದು ಉದ್ಘಾಟನೆ ಆಗಿ ಒಂದೇ ತಿಂಗಳಿಗೆ ಕಾಮಗಾರಿ ಕಳಪೆ ಕಾಮಗಾರಿ ಆಗಿದ್ದರಿಂದ ಆ ಕಟ್ಟಡಗಳು ಗೋಡೆಗಳನ್ನು ಕುಸಿಬಿತ್ತು. ಟೆರಿಸ್ ಏನಂತಂದ್ರೆ ಮೇಲ್ಛಾವಣಿ ಇದು ಆ ಪ್ಲಾಸ್ಟರ್ನ ಕುಸ್ಕೊಂಡು ಬಿದ್ದಿತ್ತು. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ಇದು ಏನಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಅದರ ಪಕ್ಕದಲ್ಲಿ ಇರುವಂಥದ್ದು ಯಾತ್ರಿ ನಿವಾಸ, ಬಂದಂಥ ಗೆಸ್ಟ್ಗಳಿಗೆ ಯಾತ್ರಿ ನಿವಾಸ ಅದು. ಹಾಗಾಗಿ ಇದು ಏನಂತಂದ್ರೆ 15 ಕೋಟಿ ವೆಚ್ಚದಲ್ಲಿ ಇಷ್ಟೆಲ್ಲ ಕಾಮಗಾರಿ ನಡೀತಾ ಇದೆ. ಈ ಒಂದು ಕಟ್ಟಡದಲ್ಲಿ ಮೆಡಿಕಲ್ ಬ್ಲಾಕ್ ಏನಿದೆ, ಈ ಬ್ಲಾಕಲ್ಲಿ ಏನಂತಂದ್ರೆ ಗೋಡೆಗಳನ್ನ ಬಿರುಕನ್ನು ಬಿಟ್ಟಿರುವಂಥದ್ದು. ಈ ಗೋಡೆ ಬಿರುಕು ಬಿಟ್ಟಂಥ ಸಂದರ್ಭದಲ್ಲಿ ಏನಂತಂದ್ರೆ ಅದಕ್ಕೆ ಮೊದಲಿಗೆ ಏನಂದ್ರೆ ಟಿಕ್ಸೋ ಟೇಪನ್ನು ಅಂಟಿಸಿ ಅದರ ಮೇಲೆ ಸುಣ್ಣವನ್ನು ಹಾಕಿದ್ರು. ಯಾವಾಗ ನ್ಯೂಸ್ 18 ಕನ್ನಡ ಅದು ಟಿಕ್ಸೋ ಟೇಪನ್ನು ತೆಗೆದು ಸುಣ್ಣವನ್ನು ಇದು ಮಾಡಿದ್ರು, ಆ ಸಂದರ್ಭದಲ್ಲಿ ಅದಕ್ಕೆ ಸಣ್ಣ ಏನಂತಂದ್ರೆ ಪ್ಯಾಚಪ್ಪನ್ನು ಮಾಡಿ ಈಗ ಸಂಪೂರ್ಣವಾಗಿ ಲಪಮಾಕಿ ಈಗ ಏನಂತಂದ್ರೆ ಸುಣ್ಣವನ್ನು ಹಚ್ಚಿರುವಂಥದ್ದು. ಇದ್ರ ಒಳಗಡೆ ಏನು ಕಾಣ್ತಾ ಇದೆ, ಇದು ಒಳಗಡೆ ಕಾಣ್ತಾ ಇರುವಂಥದ್ದು ಎಲ್ಲವೂ ಕೂಡ ಏನಂತ ಬಿರುಕು ಬಿಟ್ಟಂಥ ಗೋಡೆ ಇದೇನು ಸುಣ್ಣ ಹಚ್ಚಿದ್ದಾರೆ. ಈ ಸುಣ್ಣ ಹಚ್ಚಿದಂಥ ನಾವು ನೋಡ್ಬೋದು. ಇದು ಏನಂತಂದ್ರೆ ಯಾವ ರೀತಿ
ಬಿರುಕನ್ನು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈಗ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಇದು ಏನಂತಂದರೆ ಕಟ್ಟಡ ಕಾಮಗಾರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಂತಹ ಒಂದು ಗುಣಮಟ್ಟ ಇಲ್ಲದೆ ಇರುವಂಥ ಕಾಮಗಾರಿ ನಡೀತಾ ಇರುವಂಥದ್ದು. ಇದು ಏನಂತಂದರೆ ಅಧಿಕಾರಿಗಳು ಇದನ್ನು ಜವಾಬ್ದಾರಿ ಹೊತ್ತಂಥ ಅಧಿಕಾರಿಗಳೇನಿದ್ದಾರೆ ಅವರು ಇಲ್ಲಿ ಬಂದು ನೋಡಿ ಯಾವ ರೀತಿ ಕಾಮಗಾರಿ, ಯಾಕಂದರೆ ಇದು ಸರ್ಕಾರಿ ಕಟ್ಟಡ, ದಿನನಿತ್ಯವೂ ಕೂಡ ಸಾವಿರಾರು ಜನ ಏನಂತಂದರೆ ರೈತರು ಒಂದು ಕಟ್ಟಡಕ್ಕೆ ಬರ್ತಾರೆ. ಬಂದಂಥ ಸರ್ ನಾಳೆ ಅನಾಹುತ ಆದ್ರೆ ಏನು ಕಾರಣ, ಯಾರು ಇದಕ್ಕೆ ಜವಾಬ್ದಾರಿ ಅನ್ನೋದು ಕೂಡ ಈಗ ಪ್ರಶ್ನೆಯನ್ನು ಮೂಡ್ತಾ ಇರುವಂಥದ್ದು. ಅಧಿಕಾರಿಗಳ ರಿಯಾಕ್ಷನ್ ತಗೊಳ್ಳಿ. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳ್ತಾರೆ ತಗೊಳ್ಳಿ. ಅವ್ರು ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳಪೆ ಕಾಮಗಾರಿ ಬಗ್ಗೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ಎಂತ ಖತರ್ನಾಕ್ ಗುತ್ತಿಗೆದಾರ, ಅದರ ಜೊತೆಗೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರ್ತಾರೆ. ಕಾಂಪೌಂಡೇ ಈ ರೀತಿಯಾಗಿ ಕಳಪೆ ಕಾಮಗಾರಿ ಅಂದ್ರೆ ಬಿಲ್ಡಿಂಗ್ ನ ವಿಶ್ವಾಸಾರ್ಹತೆ ಏನ್ ಅನ್ಕೊಬೇಕು. ಈಗ ಆ ಬಿಲ್ಡಿಂಗ್ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅನ್ನುವಂತ ಅನುಮಾನಗಳಿದ್ದಾವೆ. ನ್ಯೂಸ್ 18 ಫಾಲೋ ಅಪ್ ಮಾಡಿ.